ವಿಜ್ಞಾನದಿಂದ ಆಧ್ಯಾತ್ಮದ ಕಡೆಗೆ. ಇಂದು ವಿಜ್ಞಾನವು ಪ್ರಗತಿಯ ಉಚ್ಚ ಶಿಖರವನ್ನು ತಲುಪಿದೆ. ವಿಜ್ಞಾನವು ಅನೇಕ ಹೊಸ ಆಧುನಿಕ ಸಾಧನಗಳನ್ನು ನಮಗೆ ನೀಡಿದೆ. ಆದರೆ ಈ ಸಾಧನಗಳ ಸ್ಪರ್ಧೆ ಮಾನವನಿಂದ ಸುಖ ಶಾಂತಿಯನ್ನು ಕಸಿದುಕೊಂಡಿದೆ. ಇಂದು ಮಾನವನ ಬಳಿ ಸಾಧನಗಳಿವೆ, ಆದರೆ ಶಾಂತಿ ಮತ್ತು ನಿಜವಾದ ಪ್ರೀತಿಗಾಗಿ ಅವನು ಅಲೆಯುತ್ತಿದ್ದಾನೆ. ಇದಕ್ಕೆ ಕಾರಣ ಮಾನವನು ತನ್ನದೇ ಸಾಧನಗಳನ್ನು ತನ್ನ ಯಜಮಾನರನ್ನಾಗಿ ಮಾಡಿಕೊಂಡಿದ್ದಾನೆ. ಸಾಧನಗಳನ್ನು ಸರಿಯಾಗಿ ಬಳಸುವ ಬದಲು ಅವನು ಅದರ ಗುಲಾಮನಾಗಿದ್ದಾನೆ. ಇಂದಿನ ಮಾನವನಿಗೆ ಆಧ್ಯಾತ್ಮಿಕ ಮಾರ್ಗದರ್ಶನ ಅತ್ಯಂತ ಅಗತ್ಯವಾಗಿದೆ. ಈ ನಾಟಕವು ವಿಜ್ಞಾನ ಸಾಧನಗಳ ನಡುವಿನ ಸಂಭಾಷಣೆ, ವಾದಗಳು ಮತ್ತು ಅವುಗಳಿಂದ ಉಂಟಾಗುವ ಸಮಸ್ಯೆಗಳಿಗೆ ಆಧ್ಯಾತ್ಮಿಕ ಪರಿಹಾರವನ್ನು ಸರಳ, ರೋಚಕ ಹಾಗೂ ಪರಿಣಾಮಕಾರಿ ಶೈಲಿಯಲ್ಲಿ ಪ್ರದರ್ಶಿಸುತ್ತದೆ. ಇಂದಿನ ಸಂದೇಶ: ಸಾಧನಗಳಿಂದ ಆಧ್ಯಾತ್ಮಿಕ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಿ. ಸಾಧನಗಳನ್ನು ಗುರಿಯನ್ನಾಗಿ ಮಾಡದೆ ಸಾಧನವಾಗಿಯೇ ಇಡಿ. ಆಗ ಅಷ್ಟೇ ನಾವು ನಿಜವಾದ ಸುಖ ಶಾಂತಿಯನ್ನು ಅನುಭವಿಸಬಹುದು ಮತ್ತು ಶ್ರೇಷ್ಠ ಸಮಾಜವನ್ನು ನಿರ್ಮಿಸಬಹುದು. ಈ ಉದ್ದೇಶದಿಂದ ಪ್ರಸ್ತುತಪಡಿಸಲಾಗುತ್ತದೆ ಈ ಪ್ರೇರಣಾದಾಯಕ ಆಧ್ಯಾತ್ಮಿಕ ನಾಟಕ ವಿಜ್ಞಾನದಿಂದ ಆಧ್ಯಾತ್ಮದ ಕಡೆಗೆ. ಮೊಬೈಲ್, ಲ್ಯಾಪ್ಟಾಪ್, ಟ್ಯಾಬ್ಲೆಟ್, ಟಿವಿ, ವಿಮಾನ ಯಾರು ಶ್ರೇಷ್ಠ ಎಂಬುದರ ಬಗ್ಗೆ ಪರಸ್ಪರ ವಾದಿಸುತ್ತಿದ್ದಾರೆ. ಬ್ರಹ್ಮಕುಮಾರಿ ಸಹೋದರಿಯ ಪ್ರವೇಶ. ಬ್ರಹ್ಮಕುಮಾರಿ: ಏನು, ಏಕೆ ಜಗಳವಾಡುತ್ತಿದ್ದೀರಿ? ಈ ವ್ಯಾಧ ಏಕೆ? ಟ್ಯಾಬ್ಲೆಟ್: ದೇವಿಯೇ, ನಮ್ಮ ಸಮಸ್ಯೆಯನ್ನು ಪರಿಹರಿಸಿ. ನಮ್ಮಲ್ಲಿ ಯಾರು ಶ್ರೇಷ್ಠರು ಎಂದು ಹೇಳಿ. ಯಾರು ಜೀವನವನ್ನು ಸುಲಭ ಮಾಡಿದ್ದಾರೆ? ಮೊಬೈಲ್: ನನ್ನ ಮಹಿಮೆ ಅಪಾರ. ನಾನು ಜೀವನದ ಆಧಾರ. ನಾನಿಲ್ಲದೆ ಏನೂ ನಡೆಯದು. ನಾನು ಹೃದಯಗಳನ್ನು ಜೋಡಿಸುತ್ತೇನೆ. ಬ್ರಹ್ಮಕುಮಾರಿ: ನೀನು ದೂರವನ್ನು ಕಡಿಮೆ ಮಾಡಿದ್ದೀಯಾ, ಆದರೆ ಬ್ಯಾಟರಿ ಮತ್ತು ಪವರ್ ಇಲ್ಲದೆ ನೀನೇನೂ ಅಲ್ಲ. ನಿಜವಾದ ಶಕ್ತಿ ಆತ್ಮನಲ್ಲಿದೆ. ಲ್ಯಾಪ್ಟಾಪ್: ನಾನು ಸಮಯ, ಶಕ್ತಿ ಮತ್ತು ಶ್ರಮವನ್ನು ಉಳಿಸುತ್ತೇನೆ. ಬ್ರಹ್ಮಕುಮಾರಿ: ಜೀವನವನ್ನು ಉನ್ನತಗೊಳಿಸುವುದೇ ನಿಜವಾದ ಟಾಪ್. ಈಶ್ವರನ ಮಡಿಲಿಗೆ ಬನ್ನಿ, ಅದೇ ನಿಜವಾದ ಲ್ಯಾಪ್ಟಾಪ್. ಟ್ಯಾಬ್ಲೆಟ್: ನಾನು ಚಿಕ್ಕದು, ಸ್ಮಾರ್ಟ್ ಮತ್ತು ಶಕ್ತಿಶಾಲಿ. ಶಕ್ತಿ ಗಾತ್ರದಲ್ಲಿದ್ದರೆ ಅತ್ಯಂತ ಶಕ್ತಿಶಾಲಿ ನಿರಾಕಾರವಾಗಿರುತ್ತಿತ್ತು. ಆತ್ಮವು ಬಿಂದು ಸ್ವರೂಪ, ಅದರೊಳಗೆ ಅಪಾರ ಶಕ್ತಿ ತುಂಬಿದೆ. ಟಿವಿ ಚಾನಲ್: ನಾನು ಮನರಂಜನೆ ಮತ್ತು ಮಾಹಿತಿಯನ್ನು ನೀಡುತ್ತೇನೆ. ಶಾಂತಿ ಇಲ್ಲದ ಮನರಂಜನೆ ಖಾಲಿತನವನ್ನು ನೀಡುತ್ತದೆ. ನಿಜವಾದ ಸುಖ ಸತ್ಯದಿಂದ ಸಿಗುತ್ತದೆ. ವಿಮಾನ: ನಾನು ದೇಶಗಳ ನಡುವಿನ ದೂರವನ್ನು ಕಡಿಮೆ ಮಾಡುತ್ತೇನೆ. ಬ್ರಹ್ಮಕುಮಾರಿ: ಆಧ್ಯಾತ್ಮ ಹೃದಯಗಳ ನಡುವಿನ ದೂರವನ್ನು ಕಡಿಮೆ ಮಾಡುತ್ತದೆ. ಸಮಾಪನ ಸಂದೇಶ: ವಿಜ್ಞಾನ ಶಕ್ತಿಶಾಲಿಯಾಗಿದೆ, ಆದರೆ ಶಾಂತಿ, ಶಾಶ್ವತ ಸುಖ, ಆತ್ಮಬಲ, ಪವಿತ್ರತೆ ಇವು ಕೇವಲ ಆಧ್ಯಾತ್ಮದಿಂದಲೇ ದೊರೆಯುತ್ತದೆ. ನಾವು ಆತ್ಮಗಳು. ಶಿವನು ಪರಮಜ್ಯೋತಿ. ರಾಜಯೋಗದಿಂದ
ಮೂರನೇ ಕಣ್ಣು ತೆರೆಯುತ್ತದೆ. ಮೊದಲು ಒಳಗಿನ ವಿಕಾರಗಳು ನಾಶವಾಗುತ್ತದೆ. ಶಾಂತ ಮನಸ್ಸಿನಿಂದಲೇ ಶಾಂತ ವಿಶ್ವ ನಿರ್ಮಾಣವಾಗುತ್ತದೆ. ಬನ್ನಿ ಸಂಕಲ್ಪ ಮಾಡೋಣ. ಸಾಧನಗಳು ನಮ್ಮ ಸೇವಕರಾಗಲಿ ಯಜಮಾನರಾಗಬಾರದು. ವಿಜ್ಞಾನವನ್ನು ಆಧ್ಯಾತ್ಮದ ಸಹಾಯಕನಾಗಿಸೋಣ. ಒಬ್ಬ ತಂದೆಯ ಮಕ್ಕಳಾಗಿ ಸಂತೋಷದ ವಿಶ್ವವನ್ನು ನಿರ್ಮಿಸೋಣ. ಬನ್ನಿ ಭೂಮಿಯ ಮೇಲೆ ಸ್ವರ್ಗ ನಿರ್ಮಿಸೋಣ.